ಪಾಂಡವಪುರ ತಾಲೂಕು ಹಿರೇಮರಳಿ ಗ್ರಾಮದ ಮುಖ್ಯ ದ್ವಾರಕ್ಕೆ ಧನ ಸಹಾಯ ಮಾಡಿ ತಮ್ಮ ತಂದೆಯವರಾದ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯರವರ ಮಾತನ್ನು ನೆರವೇರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಗ್ರಾಮದ ಯಜಮಾನರು ಹಾಗೂ ಮುಖಂಡರಿಂದ ವಂದನೆಗಳನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್.ಎನ್. ಮಂಜುನಾಥ್ ರವರು ಸುಮಾರು 15 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಹಿರೇಮರಳಿ ಗ್ರಾಮದ ಮುಖ್ಯ ದ್ವಾರ ಮತ್ತು ಗ್ರಾಮ ದೇವತೆಗಳ ಶಿಲ್ಪಿಗಳನ್ನು ನಿರ್ಮಿಸಿ ಗ್ರಾಮಕ್ಕೆ ಆಗಮಿಸುವ ಎಲ್ಲರನ್ನೂ ಸ್ವಾಗತಿಸುವ ನಾಮಫಲಕ ನಿರ್ಮಾಣಕ್ಕೆ ಅನುಮೋದನೆ ಮಾಡಿರುವುದನ್ನು ತಿಳಿಸಿದರು. ಹಾಗೂ ಇದೇ ವೇಳೆ ಕೆಲಸ ನಡೆಯುತ್ತಿದ್ದು ಯಜಮಾನರು ಮುಖಂಡರು ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಯಜಮಾನರುಗಳಾದ ಈರೇಗೌಡರು, ಪಟೇಲ್ ರಾಮೇಗೌಡರು, ಯಜಮಾನ್ ಸ್ವಾಮಿಗೌಡರು, ಯಜಮಾನ್ ಚೆನ್ನೇಗೌಡರು, ವಿಜೇಂದ್ರ ರವರು, ಎಚ್.ಬಿ. ಚಂದ್ರಶೇಖರ್ ರವರು, ಈರೇಗೌಡರವರು, ರಾಜಶೇಖರ್ ರವರು, ಎಚ್.ಕೆ. ದೊರೆಸ್ವಾಮಿ ರವರು, ಎಚ್.ಇ. ರವಿಕುಮಾರ್ ರವರು, ಶ್ರೀನಿವಾಸ್ ರವರು ಇತರರಿದ್ದರು. ಹಿರೇಮರಳಿ ಗ್ರಾಮದಲ್ಲಿ ಐತಿಹಾಸಿಕ ದೇವಿರಮ್ಮನ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಊರಿಗೆ ಒಂದು ಆರ್ಚ್ ಮಾಡಿಸ್ಬೇಕು ಅನ್ನೋಂಥ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರ ಸೇರಿ ಮಾಡಬೇಕು ಅನ್ನೋಂಥ ಒಂದು ವಾತಾವರಣದಲ್ಲಿ ಪುಟ್ಟಣ್ಣಯ್ಯನವರು ರವೀಶ್ ಜೊತೆ ಮಾತಾಡಿ ನಾವೇ ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿರುವಂಥ ವಿಚಾರನ ಹಾಲಿ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವ್ರಿಗೆ ವಿಚಾರ ತಿಳಿಸಲಾಗಿ ಅವರು ಯಾರನ್ನೂ ಸಹ ಒತ್ತಾಯ ಮಾಡಿಸ್ಕೊಳ್ದೇ ಈ ಮನಪೂರ್ವಕವಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆರ್ಚು 15 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗ್ತಕ್ಕಂಥ ಒಂದು ಆರ್ಚನ್ನು ಅವರೇ ಮಾಡಿಸೋದಕ್ಕೆ ಇವತ್ತು ಮಹಾದ್ವಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು, ದೇವಿರಮ್ಮ ಇರ್ಬೋದು, ನಮ್ಮೆಲ್ಲ ದೇವತೆಗಳನ್ನ ಇಲ್ಲಿ ತಿದ್ದೋದ್ರ ಮುಖ್ಯಣ ಮತ್ತು ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥವ್ರಿಗೆ ಸುಸ್ವಾಗತ ಮಾಡೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಊರಲ್ಲೂ ಸಹ ಬೇರೆ ಬೇರೆ ರಾಜಕಾರಣಿಗಳು, ಬೇರೆ ಬೇರೆ ಚುನಾಯಿತ ಪ್ರತಿಗಳು ಕೆಲಸ ಮಾಡಿಕೊಟ್ಟಿರ್ತದ್ದು ಈಗಾಗಲೇ ಮಾತಾಡಿದ್ದೀವಿ. ಆದರೆ ಇವತ್ತೊಂದು ದಿನ ಈ ಒಂದು ತಾಲೂಕಲ್ಲಿ ಅದ್ಭುತವಾದಂಥ ಒಂದು ಆರ್ಚ್ ಮಾಡಿಕೊಡ್ತಾ ಇರ್ತಕ್ಕಂಥ ದರ್ಶನ್ ಪುಟ್ಟಣ್ಣವ್ರಿಗೆ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದಂಥ ಒಂದು ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಎಷ್ಟು ಅಂದಾಜು ಇದು 14ರಿಂದ 15 ಮಾಡಿದ್ದಾರೆ. ಮಾಡ್ತಾ ಯಾವ ಥರ ಆಯ್ತದೆ ಎಷ್ಟಾದರೂ ಅವ್ರು ಮಾಡಕ್ಕೆ ನಡೀತಾರೆ. ಅದು ರವಿ ಜವಾಬ್ದಾರಿ. ಇನ್ನೇನಾರ ಮಾಡ್ತಿದ್ದಾರೆ ರವಿ ಮಾತಾಡಿ.